ಗಡಿನಾಡು ಬಳ್ಳಾರಿಯಲ್ಲಿ ಗೋಲಿ ಕದನದ ಕೇಸ್ ಏನಿದೆ, ಬ್ಯಾನರ್ ಸಂಘರ್ಷದ ಹಿಂದೆ ಕೊಲೆ ಷಡ್ಯಂತ್ರ ಇತ್ತ ಅನ್ನೋ ಪ್ರಶ್ನೆ ಇದೆ. ಮೂರನೇ ಕಣ್ಣಲ್ಲಿ ಸರಿಯಾಯಿತು ದಂಗಲ್ನ ಇಂಚಿಂಚು ದೃಶ್ಯ. ಹಾಗಾದ್ರೆ ಇವತ್ತೇ ತಿಳಿಯುತ್ತಾ ಬಳ್ಳಾರಿ ಗುಂಡೇಟಿನ ರಹಸ್ಯ? ರಾಜಶೇಖರ್ ದೇಹಕ್ಕೆ ಹೊಕ್ಕಿದ್ದ ಬುಲೆಟ್ ಯಾರ ಗನ್ನಿಂದ ಹೊರ ಬಂದಿದ್ದು, ಯಾರ ಗನ್ನಿಂದ ಫೈರ್ ಆದದ್ದು? ಮೊಬೈಲ್ ವಿಡಿಯೋಗಳನ್ನ ಸಂಗ್ರಹಿಸಿರುವ ಬಳ್ಳಾರಿ ಪೊಲೀಸರು ಮೊಬೈಲ್ ವಿಡಿಯೋಗಳನ್ನ ಪ್ರತಿಯೊಬ್ಬರ ಅಂದ್ರೆ ಪರಿಶೀಲನೆ ಮಾಡಿ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಯಾರ್ಯಾರು ಗನ್ ಬಳಕೆ ಮಾಡಿದ್ದಾರೆ, ಗನ್ ಯಾರದ್ದು, ಯಾಕಾಗಿ ಅಲ್ಲಿ ತಂದಿದ್ರು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಖಾಸಗಿ ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾಜಶೇಖರ್ ದೇಹದಲ್ಲಿದ್ದ ಗುಂಡು FSLಗೆ ಈಗ ಆಲ್ರೆಡಿ ನಿನ್ನೆಯೇ ರವಾನೆ ಮಾಡಿದ್ರು. ಗುಂಪಿನಲ್ಲಿ ಅಕ್ರಮ ಗನ್ ಬಳಕೆ ಆಗಿರೋ ಸಾಧ್ಯತೆ ಕೂಡ ಇದೆ. ಸೊ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದಾರೆ ಬಳ್ಳಾರಿ ಪೊಲೀಸರು. ಈ ಸತೀಶ್ ರೆಡ್ಡಿ ಅನ್ನುವ ವ್ಯಕ್ತಿ ಏನಿದ್ದಾನೆ, ಗಾಲಿ ಜನಾರ್ದನ ರೆಡ್ಡಿ ಅವ್ರ ಮನೆ ಮುಂದೆ ಚೇರ್ ಹಾಕೊಂಡು ಕುತ್ಕೊಂಡು ಕಟ್ರ ನೀವು ನಾನಿದ್ದೀನಿ, ಅದು ಯಾವನ್ ಬರ್ತಾನೆ ತಡೀತಾರೆ ನೋಡೋಣ ಅಂತ ಹೇಳಿದ ವ್ಯಕ್ತಿಗೆ 4-5 ಜನ ಗನ್ಮ್ಯಾನ್ಗಳಿದಿರುತ್ತೆ. ಅವ್ನು ಏನು ಕೆಲಸ ಮಾಡ್ಕೊಂಡಿದ್ದಾನೆ ಅಂದರೆ ಲೋಕಲ್ ಲೀಡರಲ್ಲಿ ಸ್ವಲ್ಪ ರಿಯಲ್ ಎಸ್ಟೇಟ್ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಭರತ್ ರೆಡ್ಡಿ ಅವ್ರಿಗೆ ಬಹಳ ಆಪ್ತ, ಬಲ್ಗೈ ಬಂಟ. ಈತನಿಗೆ ಗನ್ಮ್ಯಾನ್ಗಳನ್ನು ಇಟ್ಕೊಳ್ಳೋಕ್ಕೆ ಪರ್ಮಿಷನ್ ಇತ್ತು ಅಂದರೆ ಎಷ್ಟು ಜನರಿಗೆ? ಆ್ಯಂಡ್ ಅದು ಲೈಸೆನ್ಸ್ಡ್ ಗನ್ಗಳ? ಇವೆಲ್ಲವೂ ಪ್ರಶ್ನೆ ಆಗಬೇಕು. ಅಥವಾ ದುಡ್ಡಿದೆ ಅಂದ್ಕೊಂಡು ಶೋಕಿ ಮಾಡ್ಕೊಂಡು ನನ್ನ ಮೈ ತುಂಬ ಅಥವಾ ಸುತ್ತಮುತ್ತ ಗನ್ಮ್ಯಾನ್ಗಳನ್ನು ಇಟ್ಕೊಳ್ತೀನಿ ಅಂದರೆ ಆಗಲ್ಲ. ಪರ್ಮಿಷನ್ ಕೊಟ್ಟಿದ್ರಾ? ಆ್ಯಂಡ್ ಫೈರ್ ಆಗಿರುವಂತಹ ಬುಲೆಟ್ ಯಾವ ಗನ್ನಿಂದ ಹೊರಗೆ ಬಂದದ್ದು? ಇದು ಕುತೂಹಲ ಮೂಡಿಸ್ತಾ ಇದೆ. ಪ್ರಶ್ನೆಗಳಿದ್ದಾವೆ. ಅಂತೂ ಇಂತೂ ಈಗೇನೇ ಪ್ರಶ್ನೆಗಳಿದ್ರು ಒಂದು ಜೀವ ಅಂತೂ ಹೋಗಿದೆ. ಆ ಮನೆಯಲ್ಲಿ ಸೂತಕದ ವಾತಾವರಣ ಎಲ್ಲವೂ ಅಂದುಕೊಂಡಂಗೆ ಆಗಿದ್ರೆ ಇವತ್ತು ಶನಿವಾರ ಅಲ್ವಾ, ಇವತ್ತು ಅದ್ಭುತವಾದಂತಹ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆ ಅನಾವರಣ ಅಲ್ಲಿ ಆಗಬೇಕಿತ್ತು. ಅದಕ್ಕೋಸ್ಕರನೇ ಇವ್ರು ಬ್ಯಾನರನ್ನು ಕಟ್ತಾ ಇದ್ದಿದ್ದು. ಬಳ್ಳಾರಿ ಸುತ್ತಮುತ್ತ ಬ್ಯಾನರ್ಗಳ ಹಾವಳಿ ಜೋರಿತ್ತು. ಬಟ್ ನೋಡಿ ಪರಿಸ್ಥಿತಿ ಹೆಂಗಾಗ್ಬಿಡ್ತು. ಒಂದು ಸಾವಿನಲ್ಲಿ ಕೊನೆಯಾಗಿದೆ ಇವಾಗದು. ಸೊ ಕುತೂಹಲ, ಆ ಗನ್ ಯಾರ್ದು ಅಂತ. ಕಾಂಗ್ರೆಸ್ ಕಾರ್ಯಕರ್ತನನ್ನ ಬಲಿ ಪಡಿತಲ್ಲ, ಜೀವವನ್ನೇ ತೆಗಿತಲ್ಲ, ಆ ಗನ್ ಯಾರ್ದು, ಯಾರಿಗೆ ಸೇರಿದ್ದು? ಆ್ಯಂಡ್ ಲೈಸೆನ್ಸ್ಡ್ ಗನ್ನ ಅದು ಅಥವಾ ಹೆಂಗೆ? ಈಗ ಆಲ್ರೆಡಿ ಫೈರ್ ಆಗಿರೋ ಬುಲೆಟ್, ಅದರಲ್ಲೂ ಆತನ ಬೆನ್ನು ಮೂಳೆ ಮುಖಾಂತರ ಎದೆ ಭಾಗವನ್ನು ಸೀಳ್ಕೊಂಡು ಬಂದಿತ್ತಲ್ಲ ಗನ್ನು, ಅದನ್ನು ಬುಲೆಟು ಅದನ್ನು FSL ಕಳಿಸಿದ್ದಾರೆ. ಅದರ ಡೀಟೇಲ್ಸ್ ಹೊರಗೆ ಬಂದುಬಿಟ್ರೆ ಎಷ್ಟು MM ಇತ್ತು, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗೋಗ್ಬಿಡುತ್ತೆ. ಎಲ್ಲಿಂದ ತಂದಿದ್ರು, ಖರೀದಿ ಮಾಡಿದ್ರು, ಆ್ಯಂಡ್ ಯಾಕೆ ಆತ ಅಲ್ಲಿಗೆ ಬಂದ, ಗನ್ಮ್ಯಾನ್ಗಳು ಸಮೇತ ಯಾಕೆ ಬಂದ, ಎಷ್ಟು ಜನ ಗನ್ಮ್ಯಾನ್ಗಳಿದ್ರು. ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿಯವರು ಬಹಳ ಗುರುತರ ಆರೋಪ ಮಾಡ್ತಾ ಇದ್ದಾರೆ, ನನ್ನನ್ನೇ ಕೊಲ್ಲಕ್ಕೆ ಬಂದುಬಿಟ್ಟಿದ್ರು, ನಮ್ಮನೆ ಹತ್ರ ಪೆಟ್ರೋಲ್ ಬಾಂಬೆಲ್ಲ ಎಸೆದ್ರು ಅಂತ. ಸೊ ಇವೆಲ್ಲವೂ ತನಿಖೆ ಆಗಬೇಕು ಈಗ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಜಯ್. ಎಲ್ಲವೂ ಅಂದುಕೊಂಡಂಗೆ ಆಗಿದ್ದಿದ್ರೆ ಇವತ್ತು ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆ ಅನಾವರಣ ಆಗಬೇಕಿತ್ತು. ಬಟ್ ಅದು ಸಾವಿನಲ್ಲಿ ಅಂತ್ಯ ಆಗಿದೆ. ಈ ಕುತೂಹಲ ಇರೋದು ಯಾಕೆ ಪರಿಸ್ಥಿತಿ ಹದಗೆಟ್ಟೋಯ್ತು, ಆ್ಯಂಡ್ ಆ ಬುಲೆಟ್ ಗನ್ ಇತ್ತಲ್ಲ, ಗನ್ ಯಾರು ಬಳಸಿದ್ರು, ಲೈಸೆನ್ಸ್ಡಾ, ಹೆಂಗೆ ಏನು ಅನ್ನುವಂತಹ ಕುತೂಹಲಗಳಿದೆ. ಈ ಪ್ರಶ್ನೆಗಳೆಲ್ಲವಕ್ಕೂ ತನಿಖೆ ಆರಂಭ ಆಗಿದೆಯಾ? ಉತ್ತರವನ್ನು ಕೊಡಿಸೋದಕ್ಕೆ ಸದ್ಯದ ಡೀಟೇಲ್ಸ್ ಏನು ಸಿಗ್ತಾ ಇದೆ ಅಜಯ್? ಖಂಡಿತವಾಗ್ಲೂ ವಿದ್ಯಾ, ಏನಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಸುದ್ದಿ ಆಗ್ತಿರುವಂತದ್ದಂದ್ರೆ ಈಗಾಗಲೇ ಏನೋ ಪವನ್ SP ಏನಿದ್ರು ಅವರನ್ನು ಕೂಡ ಸಸ್ಪೆಂಡ್ ಮಾಡಿರುವಂತ ವಿಚಾರ. ಅದು ಯಾವ ವಿಚಾರಕ್ಕಂದ್ರೆ ಇದೇ ಒಂದು ಗನ್ ಫೈರ್ ಆಗಿ ಈಗಾಗಲೇ ರಾಜಶೇಖರ್ ಅನ್ನ ಒಬ್ಬ ವ್ಯಕ್ತಿ ಮೃತಪಟ್ಟಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಕೇಸನ್ನು ಕೂಡ ಚುರುಕುಗೊಳಿಸಿದ್ದಾರೆ ತನಿಖೆಯನ್ನ. ಪ್ರಮುಖವಾಗಿ ಅಲ್ಲಿ ಏನು ಆ ಗನ್ ಶೂಟ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿರುವಂತ ಬುಲೆಟ್ ಏನಿದೆ, ಆ ಬುಲೆಟ್ ಯಾರದ್ದು ಅಂದ್ರೆ ಈಗಾಗಲೇ ಬಳ್ಳಾರಿ ಪೊಲೀಸ್ ಏನಿದ್ದಾರೆ ಅವರು 5 ಗನ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆ 5 ಗನ್ಗಳಲ್ಲಿ ಯಾವುದರಿಂದ ಫೈರ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡ್ಬೇಕಾಗತ್ತೆ. ಸೊ ಈಗ ಬುಲೆಟ್ ಫೈರ್ ಆದಂತ ಸಂದರ್ಭದಲ್ಲಿ ಅದರಲ್ಲಿ ಬುಲೆಟ್ ಕ್ಯಾಪ್ ಅಂತ ಒಂದಿರತ್ತೆ, ಆ ಕ್ಯಾಪ್ ಕೂಡ ಹೊರಗೆ ಬಿದ್ದಿರತ್ತೆ. ಅದು ಕೂಡ ಯಾವ ಏನೋ ಗನ್ನಿಂದ ಬಿತ್ತು, ಆ 5 ಗನ್ಗೂ ಕೂಡ ಏನಾದ್ರು ಲೈಸೆನ್ಸ್ ಇತ್ತಾ, ಅದೆಲ್ಲವೂ ಕೂಡ ಅಕ್ರಮವಾಗಿ ಬಂದಿರುವಂತಹ ಗನ್ಗಳ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಆ 5 ಗನ್ ತಂದಂತವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಏನೋ ವಶಕ್ಕೆ ಪಡ್ಕೊಳ್ತಾರೆ. ಅವ್ರು ಯಾರೇ ತಂದಿದ್ರು ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ. ಅದರ ಜೊತೆಗೆ ಮತ್ತೆ ಆ ಗನ್ ಕ್ಯಾಪ್ ಏನಿರುತ್ತೆ ಅದನ್ನ ಜೊತೆಗೆ ಆ ಒಂದು ಬಾಡಿಯಲ್ಲಿ ಸಿಕ್ಕಂತ ಬುಲೆಟ್ ಏನಿರುತ್ತೆ ಅದನ್ನು ಕೂಡ ಸಂಗ್ರಹ ಮಾಡಿ ಬೆಂಗಳೂರಿನಲ್ಲಿರುವಂತ FSL ಕೂಡ ಕಳ್ಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅದನ್ನ ಮಾಡಿದ ನಂತರದಲ್ಲಿ ಅಲ್ಲಿಂದ ಒಂದು ರಿಪೋರ್ಟ್ ಆಗುತ್ತೆ, ಇಂತಹ ಗನ್ನಿಂದ ಇಂತಹ ಬುಲೆಟ್ ಫೈರ್ ಆಗಿದೆ, ಅದರ ಕ್ಯಾಪ್ ಈ ರೀತಿಯಾಗಿದೆ ಅಂತ FSL ಇಂದ ಒಂದು ರಿಪೋರ್ಟ್ ಆಗುತ್ತೆ. ಆ ರಿಪೋರ್ಟ್ ಹೋದಂತ ಸಂದರ್ಭದಲ್ಲಿ ಆ ಗನ್ ಅನ್ನ ಇಟ್ಕೊಂಡಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡ್ಬೇಕಾಗತ್ತೆ. ಸೊ ಈಗ
ಹೀಗಾಗಿ ಇಲ್ಲಿಗಲ್ ಆಗಿ ಏನಾದ್ರು ಗನ್ ತಂದಿದಾರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ. ಸೊ ಹೀಗಾಗಿ FSL ರಿಪೋರ್ಟ್ ಮೇಲೆ ಕೂಡ ಈಗಾಗಲೇ ನಿಂತಿದೆ ಅಂತಾನೆ ಹೇಳ್ಬೋದು. ಇದು ಯಾರು ಗನ್ ಅನ್ನ ಫೈರ್ ಮಾಡಿದ್ರು ಅಂತ ಹೇಳಿ ಇಂಟೆನ್ಷನಲಿ ಏನಾದ್ರು ಫೈರ್ ಮಾಡಿದ್ರ, ಮಿಸ್ ಫೈರ್ ಆದ್ರೆ ವಾಟ್ ಎವರ್ ಅಲ್ಲಿ ಏನೇ ಆದ್ರೂ ಕೂಡ ಈಗ ಇದು ಒಂದ್ ರೀತಿಯಾಗಿ ಮರ್ಡರ್ ಕೇಸ್ ಬುಕ್ ಆಗುತ್ತೆ. ಸೊ ಹೀಗಾಗಿ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಈಗಾಗಲೇ ಟೀಮ್ ಕೂಡ ರಚನೆ ಆಗಿರುವಂತದ್ದು. ಈಗಾಗಲೇ ಬೆಂಗಳೂರಿನ FSL ಗೂ ಕೂಡ ಆ ಒಂದು ಬುಲೆಟ್ ಆಗಿರ್ಬೋದು, ಮತ್ತೆ ಬುಲೆಟ್ ಇಂದ ಬಂದಂತ ಕ್ಯಾಪ್, ಮತ್ತೆ ಅದು ಯಾವ ಗನ್ ಇಂದ ಫೈರ್ ಆಯ್ತು, ಇದೆಲ್ಲವೂ ಕೂಡ ಹುಡುಕ್ಬೇಕು ಅಂತಂದ್ರೆ ಅದು ಮೂಲ ನಾವು ನೋಡಿದ ತಕ್ಷಣ ಹೇಳೋದಕ್ ಆಗೋದಿಲ್ಲ. ಅದನ್ನ FSL ಗೆ ತಂದು ಅಲ್ಲಿರುವಂತ ತಜ್ಞರು ಕೊಡುವಂತ ರಿಪೋರ್ಟ್ ಆದಾದ ಮೇಲೆ ಆ ನಂತರ ಆ ಒಂದು ವಿಚಾರವನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು, ಇಂಥವ್ರೆ ತಂದಿದ್ರು, ಇಂತ ಗನ್ನಿಂದ ಫೈರ್ ಆಯ್ತು, ಇಂತಹ ಕ್ಯಾಪ್ ಬಿದ್ದಿತ್ತು ಅಂತ ಹೇಳಿ. ಸೊ ಈಗ ಆ ಒಂದು ಕೆಲಸದಲ್ಲೂ ಕೂಡ ಇರುವಂತದ್ದು. ಅದಾದಿ ರಿಪೋರ್ಟ್ ಬಂದ ನಂತರವೇ ಆ ಒಂದು ಗನ್ನಿಂದ ಯಾರು ಫೈರ್ ಮಾಡಿದ್ರು, ಹೇಗಾಯ್ತು ಅನ್ನೋದ್ರ ಬಗ್ಗೆ ಕೂಡ, ಅದಕ್ಕೆ ಲೈಸೆನ್ಸ್ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಚಿತ್ರೀಕರಣ ಹೊರಬರ್ಬೇಕಾಗಿದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.